ಇದು ನಮ್ಮ ಅಂಕಲ್ ಅವ್ರ ಪ್ಲೇಸು. ಇದು ನೋಡಿ ಹೀಗಿತ್ತು ಫುಲ್ಲು. ಈಗ ನಮ್ಮ ಅಪ್ಪ ಅಮ್ಮ ಹೀಗೆ ಕ್ಲೀನ್ ಮಾಡಿದ್ದಾರೆ ಇದೆಲ್ಲ, ಈ ಕಡೆ ಮತ್ತು ಈ ಕಡೆ. ಇವಾಗ ಈ ಕಡೆ ಮತ್ತು ಆ ಕಡೆ ಆಯಿತು. ಇವಾಗ ಅದ್ರ ಪಕ್ಕ ಮಾಡಬೇಕು. ಹೋಗೆ ಸೊ ಇದು ಇಲ್ಲಿವರೆಗೂ ಆಯಿತು. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಇದು ನಮ್ಮಪ್ಪ ಅಮ್ಮ ಫುಲ್ಲು ನೀಟಾಗಿ ಕ್ಲೀನಾಗಿ ಒಂದ್ಸರಿ ಕ್ಲೀನ್ ಮಾಡಿದರು. ಆ ಶಂಕರಪ್ಪ ಅಂಕಲಿಂದ ಮತ್ತೆ ಕಾಡಾಗೋಯ್ತು. ನಮ್ಮಪ್ಪ ಅಮ್ಮ ಅಷ್ಟು ನೀಟಾಗಿರ್ತಿದ್ರು ಗೊತ್ತಾ. ಪಾಪ ಈಗ ಫಾಸ್ಟಿಂದ ಮಾಡ್ತಾಯಿದ್ದಾರೆ. ಸೊ ನೋಡಿ ಇದೆಲ್ಲ ಆಗಿದೆ. ಅಲ್ಲಿವರೆಗೂ ಆಗಿದೆ. ಈಗ ಇದು ಕ್ಲೀನ್ ಮಾಡಬೇಕು. ಇದೆಲ್ಲ ಆಗಿದೆ. ನಮ್ಮಪ್ಪ ಅಲ್ಲಿ ಬೆಂಕಿ ಆಗ್ತಾಯಿದ್ದಾರೆ. ಇಲ್ಲಿ ಫುಲ್ಲು ಹುಲ್ಲು ಬೆಳೆದಿರೋದಕ್ಕೆ ಸೊಳ್ಳೆ ಜಾಸ್ತಿ. ಕಾಲೆಲ್ಲ ಫುಲ್ ಕಚ್ಚಾಕ್ಬಿಟ್ಟಿದೆ. ನಮ್ಮಮ್ಮ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮ ಗಾಡಿಯಲ್ಲಿ ಹೋಗೇ ಆಗ್ತಾ ಇದ್ದಾರೆ. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಆವಾಗಲೇ ಬನ್ನಿ ತೋರಿಸ್ತೀನಿ. ಇದೆಲ್ಲ ಮಾಡಬೇಕಾದ್ರೆ ನಾನು ವಿಡಿಯೋಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಮಾತಾಡೋಕ್ಕಾಗ್ತದಲ್ಲ. ಸೊ ನಾನು ಈ ಪ್ಲೇಸ್ನ ಡೆಕೋರೇಟ್ ಮಾಡ್ತೀನಿ. ಯಾವ ಥರ ಗೊತ್ತಾ, ಈ ಥರ ಮಾಡಬೇಕು ಅಂತ ಐಡಿಯಾ ಇದೆ. ನಾನು ಮಾಡ್ತೀನಿ. ಸೊ ಇಲ್ಲಿ ಬೆಂಕಿ ಬರ್ತಾ ಇರೋದ್ರಿಂದ ಬ್ಯುಸಿ ಆಗ್ತದೆ. ನಮ್ಮ ಡ್ಯಾಡಿ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಇಲ್ಲೆಲ್ಲ ಇದ್ದಿದ್ದು ಗಿಡ ಎಲ್ಲ ಹೊಡೆದಾಕಿ ಕ್ಲೀನ್ ಮಾಡಿದ್ದೀನಿ. ಇನ್ನೊಂದು ಸರಿ ನೀಟಾಗಿ ಚಿಕ್ಕ ಚಿಕ್ಕ ಗಿಡ ಎಲ್ಲ ಕಿತ್ತಾಕ್ಬಿಟ್ಟು, ಅಲ್ಲಿ ಕಲ್ಲಿದೆ ಅಲ್ವಾ ಜೋಡಿಸಿರೋದು, ಅದೆಲ್ಲ ಎತ್ತಾಕ್ಬಿಟ್ಟು ಫುಲ್ಲು ಕ್ಲೀನಾಗಿ ಡೆಕೋರೇಟ್ ಮಾಡ್ತೀನಿ. ನೋಡಿ ಇದೆಲ್ಲ ಹೊಡೆದಾಕ್ಬೇಕು. ಕೆಳಗಡೆ ಇರೋದೆಲ್ಲ ತಗಲುತ್ತೆ ಫುಲ್ಲು ತಲೆಗೆಲ್ಲ. ಅಪ್ಪ ನಾನು ವ್ಲಾಗ್ ಮಾಡಬೇಕಂತೆ. ಮಾಡಿದ್ರೆ ಮಾಡಲಿಲ್ಲ ಅಂದರೆ ಬೈತಾರೆ, ಮಾಡಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ಸ್ ಹಾಕ್ತಾರೆ. ಇವಾಗ ಗೇಟ್ ಹತ್ರದಿಂದ ನೀಟಾಗಿ ತೋರಿಸ್ತೀನಿ ನಮ್ಮ ಅಪ್ಪ ಅಮ್ಮ ಕ್ಲೀನ್ ಮಾಡಿದ್ದಾರೆ ಅಂತ. ವಾವ್, ಸ್ಕೈ ನೋಡಿ ಬ್ಯೂಟಿಫುಲ್. ಇಲ್ಲಿ ನವಿಲಿದೆ. ನೆನ್ನೆ 3 ನೋಡಿದ್ವಿ. ನಾನು ವೀಡಿಯೋ ಮಾಡ್ಕೋಬೇಕು ಅಂತ ನೋಡಿ ಅಲ್ಲಿಂದ ಬರ್ತಿದೆ, ಅಷ್ಟರೊಳಗಡೆ ಓಡೋಗ್ಬಿಟ್ಟಿದ್ದೇವೆ. ಒಂದು ಜಂಪ್ ಹೊಡೀತು ಒಳಗಡೆ, ಮತ್ತೆ ಹೆಂಗೆ ತಪ್ಪಿಸ್ಕೊಂಡು ಹೋಯ್ತು ಗೊತ್ತಿಲ್ಲ. ಆ ಕಡೆಯೂ ದಾರಿ ಇದೆ. ಫುಲ್ ಇದೆಲ್ಲ ಕ್ಲೀನ್ ಆದಮೇಲೆ ಇದೆಲ್ಲ ನೀಟಾಗಿ ಕ್ಲೋಸ್ ಮಾಡಿಸ್ತೀವಿ. ನಮ್ಮ ಅಂಕಲ್ ಮಾಡಿಸ್ತಾರಂತೆ, ನಮ್ಮಮ್ಮ ಹೇಳಿದ್ರು. ನೋಡಿ ಸ್ಕೈ ಕ್ಯೂಟ್. ನೆನ್ನೆ ಹೋಗೋಷ್ಟರಲ್ಲಿ ಫುಲ್ಲು 7:30 ಆಗಿಬಿಟ್ಟಿತ್ತು. ಫುಲ್ಲು ಕತ್ಲಾಗ್ಬಿಟ್ಟಿತ್ತು. ಇಲ್ಲಿ ಮರ ಎಲ್ಲ ಜಾಸ್ತಿ ಇದೆ ಅಲ್ವಾ, ಸೊ ಅದಕ್ಕೆ ಬೆಳಕಿರಲ್ಲ. ಫುಲ್ಲು ಕತ್ಲಾಗ್ಬಿಡುತ್ತೆ. 7 o'clock ಆದರೆ ಅದು ಫುಲ್ಲು ಬ್ಲ್ಯಾಕಾಗಿರುತ್ತೆ, ಡಾರ್ಕ್ ಆಗಿರುತ್ತೆ. ಇವಾಗ ನಾನು ಏನಾದರೂ ಒಂದು ಮಾತಾಡ್ತಾ ಇರಬೇಕು, ಇಲ್ಲ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ. ಆವಾಗ ನನಗೆ ಎಡಿಟ್ ಮಾಡಬೇಕಾದ್ರೆ ಸೈಕಾಗುತ್ತೆ. ನಮ್ಮಮ್ಮ ಸಾಂಗ್ಸು ಬೇಕಂತೆ, ವ್ಲಾಗು ಬೇಕಂತೆ. ನೆನ್ನೆ ಬೈದರು ವ್ಲಾಗ್ ಯಾಕೆ ಮಾಡಲಿಲ್ಲ ಅಂತ. ನೋಡಿ ಹೊಗೆ ಎಲ್ಲ ಈ ಕಡೆನೇ ಬರ್ತೈತೆ. ಅದು ಬಂದಿಲ್ಲ ಅಂದರೆ ಸೊಳ್ಳೆ. ನೋಡಿ
ಇಲ್ಲಿ ಮಲ್ಲಿಗೆ ಎಲ್ಲ ಬಿಟ್ಟಿದೆ, ಹೋಗಬೇಕಾದ್ರೆ ಕಿತ್ಕೊಂಡು ಹೋಗ್ಬೇಕು. ಇದರಲ್ಲಿತ್ತು ಖಾಲಿ ಆಗಿಬಿಟ್ಟಿದೆ, ಅಂದರೆ ಎಲ್ಲ ಉದುರೋಗ್ಬಿಟ್ಟಿದೆ. ಇದರಲ್ಲಿ ಇನ್ನೂ ಇದೆ, ಮನೆಗೆ ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ಫುಲ್ಲು ಗ್ರೇಪ್ಸ್ ಹಾಕ್ಬಿಡ್ತೀವಿ. ಆಮೇಲೆ ನಾನು ಇದಕ್ಕೆಲ್ಲ ಇದು ಕಂಬ ಇದೆ ಅಲ್ವಾ, ಇದಕ್ಕೆಲ್ಲ ಏನಾದರೂ ಸುತ್ಕೊಂಡು ಹೋಗುತ್ತಾರಲ್ವ, ಆ ಥರ ಗಿಡ ಹಾಕಬೇಕು ಅಂತ ಇದ್ದೀನಿ. ಏನು ಹಾಕಬೇಕು ನಂಗೆ ಐಡಿಯಾನೇ ಬರ್ತಾಯಿಲ್ಲ. ಗೈಸ್ ಪ್ಲೀಸ್ ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ನನಗೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಐಡಿಯಾನೇ ಬರಲ್ಲ. ನೀವು ಲೈಕ್ ಮಾಡ್ತಾಯಿದ್ರೆ, ಶೇರ್ ಮಾಡ್ತಾಯಿದ್ರೆ ನಾನು ಜಾಸ್ತಿ ವಿಡಿಯೋಸ್ ಹಾಕ್ತೀನಿ. ಆಮೇಲೆ ಲಾಂಗ್ ವಿಡಿಯೋಸ್ ಹಾಕ್ತೀನಿ. ಏನಾದರೂ ಮಾಡೋ ವಿಡಿಯೋ ಹಾಕ್ತೀನಿ. ನಂಗೆ ಸುಮ್ಮನೆ ಏನು ಕಾಂಟೆಂಟ್ ಏನೂ ಇಲ್ದೇ ಹೆಂಗೆ ವಿಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಪ್ಲೀಸ್ ಏನಾದರೂ ಐಡಿಯಾ ಕಮೆಂಟ್ ಮಾಡಿ ಪ್ಲೀಸ್. ಆ್ಯಂಡ್ ನನಗೆ 133 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ. ಆಮೇಲೆ ನಾನು ಶ್ರೀಸ್ ಫೋಟೋಗ್ರಫಿ ಅಂತ ನಂದು ಫೋಟೋಗ್ರಫಿ ಚಾನಲ್ ಇದೆ. ಫೋಟೋಸೇ ಎಲ್ಲ ಸಿನಿಮ್ಯಾಟಿಕ್ ರೀಲ್ಸ್ ಕೂಡ ಮಾಡ್ತೀನಿ. ಸೊ ನೀವು ಅದೆಲ್ಲ ನೋಡಬೇಕಂದ್ರೆ ನಾನು ಮೆನ್ಷನ್ ಮಾಡ್ತೀನಿ ನನ್ನ ಅಕೌಂಟ್ನ, ಹೋಗಿ ಚೆಕ್ ಮಾಡಿ. ನಿಮಗಿಷ್ಟ ಆದರೆ ಸಪೋರ್ಟ್ ಮಾಡಿ. ನೋಡಿ ಇದು ಕರಿಬೇವು ಇಂತೆ ವಿಡಿಯೋಸ್ ಹಚ್ತಾವ ನಾನು. ನೋಡಿ ಹಿಂಗೆ ಕಾಡು ಥರ ಇದೆ. ನಮ್ಮ ಅಪ್ಪ ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ. ನವಿಲು ನೋಡಿ ಗಾಯ್ಸ್, ನವಿಲು ಆಡುಂದಿ. ಹೇಳಿಲ್ವಾ ನೆನ್ನೆ ಹಿಂಗೆ ಎಗ್ರಿತು ಅಂತ? ಅದು ಒಂದೇ ಇಲ್ಲಿ ಒಳಗಡೆನೇ ಐತೆ, ಇನ್ನೆರಡು ಆ ಕಡೆ ಹೋಗ್ಬಿಟ್ಟಿದ್ದಾವೆ. ಕಾಣಿಸ್ತು ಅಲ್ವಾ ನಿಮಗೆ? ಅಯ್ಯೋ, ಏನೋ ಓಡಾಡ್ತಾ ಇದೆ ಅಂತ ಭಯ ಆಗೋಯ್ತು. ಫೋನಲ್ಲಿ ಝೂಮ್ ಹಾಕಿ ನೋಡಿದ್ರೆ ನವಿಲು. ನಮ್ಮಮ್ಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಬಟರ್ಫ್ಲೈಸ್ ಎಷ್ಟೊಂದು ಇದ್ದಾವೆ ಗೊತ್ತಾ? ಒಂದು ಫೋಟೋ ತಗೊಳ್ಳೋಣ ಅಂದರೆ ಓಡೋಗ್ಬಿಡುತ್ತೆ. ನೀವೇನಾದರೂ ಫೋನ್ ತಗೋಬೇಕು ಅಂತ ಇದ್ದರೆ S25 ಅಲ್ಟ್ರಾ ತಗೊಳ್ಳಿ. ನಿಜವಾಗ್ಲೂ ಸಖತ್ತಾಗಿದೆ. ಆ್ಯಂಡ್ ನಾನು ನಿಮಗೆ ಒಂದು ಮ್ಯಾಟರ್ ಹೇಳೋದೇ ಮರ್ತೋದೆ. ನಾನು ಫೋನ್ ಕಳೆದೋಯ್ತು ಗಾಯ್ಸ್. ಅದು ನಂದಲ್ಲ, ನಾನು ವ್ಲಾಗ್ಸ್ ಮಾಡ್ತೀನಿ ಅಲ್ವಾ. ಸೊ ಅದಕ್ಕೆ ನಾನು ನನ್ನ ತಂಗಿ ಫೋನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ. ಇದು ಎಲ್ಲ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ಬರಬೇಕಾದ್ರೆ ನಾವು ಆಟೋ ಹೋಗಿದ್ವಿ ಅಲ್ವಾ, ಸೀಟ್ ಮೇಲೆ ಇಟ್ಟಿದ್ದೆ, ಅದು ಬಿದ್ದು ಹೋಗ್ಬಿಟ್ಟಿದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ ಹೋಗಿ, ಈ ಥರ ಫೋನು ಬೀಳ್ಸ್ಕೊಂಬಂದ್ಬಿಟ್ಟಿದ್ದೀವಿ ಅಂತ. ಆಮೇಲೆ ಅದು ಆಗಿ ಎಷ್ಟು 6 ಮಂತ್ಸೋ 7 ಮಂತ್ಸೋ 5 ಮಂತ್ಸೋ ಆಗಿದೆ. ಹೋಗಿ ಕಂಪ್ಲೇಂಟ್ ಕೊಟ್ವಿ. ಆಮೇಲೆ ಅವ್ರು ಇದ್ಕೊಂಡು ನಮಗೆ ಮೆಸೇಜ್ ಬರುತ್ತೆ, ಅವರೇನಾದರೂ ಸಿಮ್ ಚೇಂಜ್ ಮಾಡಿದ್ರೆ ನಾವು ಹೇಳ್ತೀವಿ ಅಂತ ಹೇಳಿದರು. 7 ಮಂತ್ಸ್ ಬ್ಯಾಕ್. ಇವಾಗ ರೀಸೆಂಟಾಗಿ ಒಂದು 2 ವೀಕ್ಸ್ ಬ್ಯಾಕ್ ಏನೋ ಕಾಲ್ ಮಾಡಿದ್ರು. ಈ ಥರ ಫೋನ್ನ ಏನದು ಫ್ಲ್ಯಾಶ್ ಮಾಡಿಸಿದ್ದಾರೆ. ನಮಗೆ ಆ ಥರ ನೋಟಿಫಿಕೇಷನ್ ಬಂದಿದೆ.
ನಾವು ಇದು ಸಿಮ್ ಹಾಕಿದ್ರೆ ಇನ್ನೂ ಒಂದು ಬರುತ್ತೆ. ಆವಾಗ ನಾವು ಅದು ಎಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅವತ್ತೆಲ್ಲ ಫುಲ್ ಹತ್ತಿದ್ದೀನಿ ಗೈಸ್, ನಾನು ಫುಲ್ ಅವತ್ತೆಲ್ಲ ಹತ್ತಿದ್ದೆ. ಸೌಂಡ್ ಮಾಡ್ತಿದ್ದೆ ನಾವೀಗ ಅಂತ. 3 ಬಂದಿತ್ತು, 2 ಹೋಗ್ಬಿಡ್ತು, 1 ಒಳಗಡೆ ಜಂಪ್ ಆಗ್ತು. ಅಲ್ಲಿ ಇನ್ನೂ ಜಾಗ ಇದೆ, ಮತ್ತೆ ಇನ್ನೊಂದು ಸರಿ ಒಳಗಡೆ ಬಂದಿರುತ್ತೆ ಅಷ್ಟೆ. ಇಲ್ಲೇ ಇರಲ್ಲ ನೆನ್ನೆಯಿಂದ. ಡ್ಯಾಡಿ ದಂಟ್ಲೆ ಈಡ್ ಫಸ್ಟು. ನೋಡಿ ಇಲ್ಲಿ ಇನ್ನೂ ಚಿಕ್ಕದು ಇದೆ. ಮಾವಿನಕಾಯಿ ಅದೆಲ್ಲ ದೊಡ್ಡದಾಗಬೇಕು. ಆಯಿತು, ಇದು ಒಂದು ಮಾಡಿಬಿಟ್ರೆ ಇನ್ನು ಆ ಕಡೆ ಒಂದು ಲೈನ್ ಇರುತ್ತೆ, ಫುಲ್ ಆ ಕಡೆ ಒಂದು ಲೈನ್ ಇರುತ್ತೆ, ಅದು ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಲಾಸ್ಟಲ್ಲಿ ಮನೆ ಇದೆ, ಇಲ್ಲಿ ನಿಂತ್ಕೊಂಡ್ರೆ ಇಲ್ಲಿ ಗೇಟ್ ಹತ್ರ ನಿಂತ್ಕೊಂಡ್ರೆ ಅಲ್ಲಿ ಮನೆ ಹತ್ರ ಕಾಣಿಸ್ಬೇಕು. ಅಷ್ಟು ಕ್ಲೀನ್ ಮಾಡಬೇಕು ಫುಲ್ಲು. ಇಲ್ಲಿ ಸ್ಟಾರ್ಟಿಂಗಲ್ಲೆಲ್ಲ ಏನು ಅಷ್ಟೊಂದು ಗಿಡ ಇರಲಿಲ್ಲ, ಆ ಕಡೆ ಫುಲ್ಲು ಕಾಡು ಥರ ಇದೆ, ಒಳಗಡೆ ಹೋಗೋಕ್ಕೆ ಆಗಲ್ಲ. ಸೊ ಒಂದೇ ಸ್ಟೆಪ್ನ ಕ್ಲೀನ್ ಮಾಡ್ಕೊಂಡು ಹೋಗೋದು. ಸೊ ಇವಾಗ ಇಷ್ಟ ಆಯಿತು, ಇದು ಮಾಡ್ತಾಯಿದ್ದಾರೆ. ಇದು ಮಾಡಿಬಿಟ್ಟು ಹಂಗೆ ಆ ಕಡೆ ಲಾಸ್ಟಲ್ಲಿ ಒಂದು ಲೈನ್ ಇದೆ, ಅದು ಕಂಪ್ಲೀಟ್ ಮಾಡಬೇಕು. ಆಮೇಲೆ ಆ ಕಡೆ ಇನ್ನೂ ಒಂದಿದೆ ಮೇಲೆ, ಅದನ್ನು ಕ್ಲೀನ್ ಮಾಡಬೇಕು. ಫಸ್ಟಿಗೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅದು ಕ್ಲೀನ್ ಮಾಡೋದು. ಇಲ್ಲಿ ಸಪೋರ್ಟ್ ಆಯಿತು, ಎಲ್ಲ ಗಿಡಗಳೆಲ್ಲ ಫುಲ್ ಹಾಳಾಗಿಬಿಟ್ಟಿದೆ, ಕೇರ್ ಮಾಡೋರು ಯಾರೂ ಇಲ್ಲ. ಇದ್ದರೂ ನಮ್ಮ ಅಪ್ಪ ಅಮ್ಮ, ಅದು ಒಂದು ಅಂಕಲ್ ಬಂತು, ಮೆಂಟ್ಲ್ ಅಂಕಲು, ಎಲ್ಲ ಮತ್ತೆ ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಕಾಡು ಥರ ಮಾಡಿಟ್ಟಿದ್ದಾರೆ. ನಮ್ಮ ಅಪ್ಪ ಅಮ್ಮಗೆ ಫುಲ್ ಕೋಪ ಬಂದುಬಿಟ್ಟಿದೆ, ಅಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡಿದ್ರು. ಆ ಕಡೆ ದೇವಸ್ಥಾನ ಇದೆ, ಎಲ್ಲೂ ಸಾಂಗ್ಸ್ ಹಾಕಿದ್ದಾರೆ ನೋಡಿ. ಇದು ಅಲ್ಲಿ ಹಾಸ್ಪಿಟಲ್ ಇದೆ. ಅದು ಐಸ್ ಕ್ಯೂಬ್ಸ್ ಎಲ್ಲ ಜಾಸ್ತಿ ತಿಂದ್ಬಿಟ್ಟಿದ್ದೀನಿ, ಅದಕ್ಕೆ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ. ನನಗೆ ಈ ಥರ ಗೊರ ಗೊರ ಅಂತ ಬರಲ್ಲ, ಫುಲ್ ಪ್ಲೈನಾಗಿ ಬರ್ತಿತ್ತು. ಅಂದರೆ ಕ್ಲೀನಾಗಿ ಕ್ಲಿಯರಾಗಿ ಕೇಳಿಸ್ತಾ ಇತ್ತು. ಇವಾಗ ವಾಯ್ಸೇ ಒಂಥರ ಬರುತ್ತೆ. ನಮ್ಮಮ್ಮ ನನಗಿಂತ ಸಖತ್ತಾಗಿ ಆಡ್ತಾರೆ. ಅದು ಸಿಂಗಿಂಗ್ ವಿಡಿಯೋಸು ಮಾಡಬೇಕು, ಮೈಕ್ ತಗೋಬೇಕು. ಸೊ ಅದರಿಂದ ಇನ್ನೂ ವಿಡಿಯೋಸ್ ಮಾಡಲಿಲ್ಲ. ಮೈಕ್ ತಗೊಂಬಿಟ್ರೆ ಫುಲ್ಲು ಸಾಂಗ್ಸ್ ಆಡೋದೇ ನಮ್ಮ ಮನೇಲಿ ಕೆಲಸ. ನಮ್ಮಮ್ಮಗೂ ಸಾಂಗ್ಸ್ ಆಡೋ ಹುಚ್ಚು, ನನಗೂ ಅದೇ, ನನ್ನ ತಂಗಿಗೂ ಅದೇ. ನಮ್ಮ ಡ್ಯಾಡಿ ಹಾಡ್ತಾರೆ ಒಳಗಡೆನೆ. ನಾವು ಫುಲ್ಲು ಯಾವಾಗಾದರೂ ಸಾಂಗ್ಸ್ ಕೇಳ್ಕೊಂಡು ಮುಳುಗೋಗ್ಬಿಟ್ಟಿದ್ರೆ ಆವಾಗ ಆಡ್ತಾರೆ ನಮ್ಮ ಡ್ಯಾಡಿ. ವಾಯ್ಸ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ, ಆದರೆ ಆಡಲ್ಲ, ನಾಚಿಕೆ. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇನ್ನೂ ಕ್ಲೀನ್ ಮಾಡೋದು ಜಾಸ್ತಿ ಇದೆ, ಇನ್ನು ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ.
ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಮಾತ್ರ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಬೇಡ. ಆ್ಯಂಡ್ ಇವಾಗ ನಾನು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನೋಡಿ, ಫುಲ್ ಕತ್ಲಾಗ್ಬಿಡ್ತು ಅಷ್ಟೇ. ಇವ್ರು ಬರ್ತಾನೆ ಇಲ್ಲ. ಪಾಡಮ್ಮ ಉಂಡು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.